ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊಳ್ತಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ವಿಷಯವೇನೆಂದರೆ ಸ್ಟೂಡೆಂಟ್ಸ್ 2024 ಮತ್ತು 25ನೇ ಸಾಲಿನ PUC ತರಗತಿಗಳು ಯಾವಾಗ ಆರಂಭವಾಗಲಿವೆ? ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರಿಂದ ಮಾಹಿತಿ ಬಂದಿದೆ. ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ನ ಟಚ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಸ್ಟೂಡೆಂಟ್. ಹೌದು ಸ್ಟೂಡೆಂಟ್ಸ್, ಈಗ SSLC ಪರೀಕ್ಷೆ ಬರೆದು ಪಾಸ್ ಆಗಿ ಫಸ್ಟ್ PUCಗೆ ಹೋಗೋ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಮತ್ತು ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUCಗೆ ಹೋಗುವ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿನಿ ನೋಡಲೇಬೇಕಾದ ವಿಡಿಯೋ. ಎಲ್ಲರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಮಾಡಿ ಅಂತ ಹೇಳ್ಕೊಳ್ತಾ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ವರ್ಷ 2024 ಮತ್ತು 25ರ ಸಾಲಿನ ಪ್ರಥಮ ಮತ್ತು ದ್ವಿತೀಯ PUC ತರಗತಿಗಳು ಯಾವ ದಿನಾಂಕದಂದು ಯಾವ ದಿನಕ್ಕೆ ಆರಂಭವಾಗಲಿವೆ ಎಂದರೆ ವಿದ್ಯಾರ್ಥಿಗಳೇ ಗಮನವಿಟ್ಟು ಶ್ರದ್ಧೆಯಿಂದ ಜಾಗೃತೆಯಿಂದ ಕೇಳಿರಿ. ನಿಮ್ಮ ತರಗತಿಗಳು ನಾಳೆ 2024 ಮತ್ತು 25ನೇ ಈ ವರ್ಷದ ಜೂನ್ ತಿಂಗಳಿನಲ್ಲಿ 1ನೇ ದಿನಾಂಕದಂದು ಆರಂಭವಾಗಲಿವೆ. ವಾರ ಬಂದ್ಬಿಟ್ಟು ಶನಿವಾರದಂದು ಕಾಲೇಜ್ಗಳು ರೀಓಪನ್ ಆಗುತ್ತೆ ಸ್ಟೂಡೆಂಟ್ಸ್. ಹೌದಾ? ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಹೌದಾ? ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತಾ, ಹೌದು, ವಿದ್ಯಾರ್ಥಿಗಳು ಓಪನ್ ಆಗೋದು ಕಾಲೇಜ್ ಜೂನ್ 1 ಶನಿವಾರರಂದು. ಹಾಗಾದರೆ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವ ಒಂದು ಪ್ರಶ್ನೆ ವಿದ್ಯಾರ್ಥಿಗಳ ಮನೋಭಾವನೆಯಲ್ಲಿ ಮೂಡಿ ಬಂದಿದೆ. ಅದಕ್ಕೆ ಆನ್ಸರ್ ನಾನು ಈಗ ಕೊಡ್ತಿದ್ದೇನೆ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ವಿದ್ಯಾರ್ಥಿಗಳೇ, ನಾಳೆ SSLC ಪಾಸ್ ಆಗಿ ಫಸ್ಟ್ PUCಗೆ ಹೋಗುವ ವಿದ್ಯಾರ್ಥಿಗಳಿಗೂ ಮತ್ತು ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUCಗೆ ಹೋಗುವ ವಿದ್ಯಾರ್ಥಿಗಳಿಗೂ ಮೇ 2ನೇ ವಾರ ಅಥವಾ ಮೇ 3ನೇ ವಾರ 100% ಕನ್ಫರ್ಮ್ಡ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ನೀವು 2ನೇ ವಾರ ಅಥವಾ 3ನೇ ವಾರ ಫೀಸ್ ಸಲ್ಲಿಸೋಕೆ ಹೋದರೆ ಏನೋ ಮಿನಿಮಮ್ 7,000 ಅಥವಾ 8,000 ಇರುತ್ತೆ. ಎಕ್ಸಾಂಪಲ್, ಅದೇ 3ನೇ ವಾರ ಸ್ವಲ್ಪ ಲೇಟ್ ಆಯಿತು, ನನ್ನ ಹತ್ರ ಅಮೌಂಟ್ ಇದ್ದಿಲ್ಲ ಸರ್ ಅಂತ ಸಲ್ಲಿಸೋಕೆ ಹೋದರೆ ಸ್ವಲ್ಪ ಹೆಚ್ಚಾಗಿ ಆಗುತ್ತೆ ಅಲ್ವಾ ಫೀಸ್. ಅದಕ್ಕೆ ಸ್ವಲ್ಪ ಬೇಗನೆ ಜಾಯಿನ್ ಆಗಿ ಅಂತ ಹೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮೇ 2ನೇ ವಾರದಲ್ಲಿ ಫೀಸ್ ಸಲ್ಲಿಸೋಕೆ ಹೋಗಿರುವ ವಿದ್ಯಾರ್ಥಿ ಅಮೌಂಟ್ ಎಷ್ಟು, ಅಥವಾ 3ನೇ ವಾರದಲ್ಲಿ ಫೀಸ್ ಸಲ್ಲಿಸೋಕೆ ಹೋಗುವ ವಿದ್ಯಾರ್ಥಿ ಅಮೌಂಟ್ ಎಷ್ಟು, ಮತ್ತು 4ನೇ ವಾರದಲ್ಲಿ ಫೀಸ್ ಸಲ್ಲಿಸೋಕೆ ಹೋದ ವಿದ್ಯಾರ್ಥಿ ಅಮೌಂಟ್ ಎಷ್ಟು ಅನ್ನುವುದನ್ನು ತಿಳಿದುಕೊಳ್ತಾ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೇ ತಿಂಗಳ 2ನೇ ವಾರದಲ್ಲಿ ಫೀಸ್ ಸಲ್ಲಿಸೋಕೆ ಹೋದ ವಿದ್ಯಾರ್ಥಿ ಅಮೌಂಟ್ ಮಿನಿಮಮ್ 10,000 ಸ್ಟೂಡೆಂಟ್ಸ್. ಎಕ್ಸಾಂಪಲ್, ಅದೇ ಮೇ 3ನೇ ತಿಂಗಳಲ್ಲಿ ವಿದ್ಯಾರ್ಥಿ ಫೀಸ್ ಸಲ್ಲಿಸೋಕೆ ಹೋದ ಅಮೌಂಟ್ ಮಿನಿಮಮ್ 12,000 ಅಥವಾ 13,000. ಆಯಿತಾ? ಇನ್ನು ಮೇ 4ನೇ ವಾರದಲ್ಲಿ ಫೀಸ್ ಸಲ್ಲಿಸೋಕೆ ಹೋದ ವಿದ್ಯಾರ್ಥಿ ಅಮೌಂಟ್ ಎಷ್ಟಿರುತ್ತೆ? ಮಿನಿಮಮ್ 15,000 ಇರುತ್ತೆ ಸ್ಟೂಡೆಂಟ್ಸ್. ಅದಕ್ಕಾಗಿಯೇ ಸ್ವಲ್ಪ ಬೇಗನೆ ಅಡ್ಮಿಷನ್ ಆಗಿ, ಇಲ್ಲಾಂದರೆ ಆ ಕಾಲೇಜಲ್ಲಿ ಸೀಟ್ ದೊರೆಯೋದು ಕಷ್ಟ. ಅಂದರೆ ಆ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಲ್ವಾ SSLC ಸ್ಟೂಡೆಂಟ್ಸ್ ಆದರೆ. ಅದೇ ಫಸ್ಟ್ PUC ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ ಹಾಕಿ ಜಾಯಿನ್ ಆಗಬೇಕು. ಅದರಿಂದ ಅಪ್ಲಿಕೇಶನ್ ಹಾಕಿ ಫೀಸ್ ಸಲ್ಲಿಸಿ ಅಂತ ಹೇಳ್ಕೊಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್. ಪ್ರತಿಯೊಬ್ಬರು ಇನ್ನು ಮುಂದೆ ನ್ಯೂ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್.